ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸುರಿದಂತಹ ಒಂದೇ ಒಂದು ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿತ್ತು ಅನ್ನೋದನ್ನು ನೋಡಿದ್ವಿ. ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿತವಾಗಿ 7 ಜನ ಅಮಾಯಕರ ಪ್ರಾಣಪಕ್ಷಿ ಕೂಡ ಹಾರಿ ಹೋಗಿತ್ತು. ಇದು ದೊಡ್ಡ ಮಟ್ಟದ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಈಗಾಗಲೇ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಕೂಡ ಆಗ್ತಾ ಇದೆ. ಹಾಗಾದರೆ ಬೆಂಗಳೂರಿನ ಯಾವ ಭಾಗದಲ್ಲಿ ಇದೇ ರೀತಿ ಡೇಂಜರಸ್ ಕಾಂಪೌಂಡ್ ಇದೆ ಅಂಥೇಳಿ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ ಬಲಿಗಾಗಿ ಕಾಯ್ತಿವೆ ಕಾಂಪೌಂಡ್ಗಳು. ಹಳೆಯ ಮಣ್ಣು ಕಲ್ಲಿನ ಗೋಡೆಗಳಿಂದ ಕಾದಿದೆ ಅಪಾಯ. ಎಚ್ಚೆತ್ತುಕೊಳ್ಳದೆ ಹೋದ್ರೆ ಅನಾಹುತ ಫಿಕ್ಸ್. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಮೊನ್ನೆಯಾದ ಮಹಾಮಳೆಗೆ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು 7 ಜನ ಅಮಾಯಕರು ಜೀವವನ್ನೇ ಕಳ್ಕೊಂಡಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ಅಲ್ಲಿನ ಶಿಥಿಲಗೊಂಡಿದ್ದ ಗೋಡೆ. ಈಗ ಅದೇ ರೀತಿಯ ತಡೆಗೋಡೆಗಳು ಇನ್ನೂ ಜನರ ಬಲಿಗೆ ಕಾದಿದೆ. ಹೌದು, ಬೆಂಗಳೂರಿನಲ್ಲಿ ಮಹಾಮಳೆ ಬಂದ್ರೆ ರಸ್ತೆಗಳು ಕೆರೆಯಂತೆ ಆಗ್ತವೆ. ಮರಗಳು ಧರೆಗೆ ಬಿದ್ದಿದ್ರೆ ಶಿಥಿಲಗೊಂಡಿದ್ದ ಹಳೆಯ ತಡೆಗೋಡೆಗಳು ನೆಲ ಕಚ್ಚುತ್ತವೆ. ಬೌರಿಂಗ್ ಆಸ್ಪತ್ರೆಯಲ್ಲಾದಂತ ದುರಂತ ಮತ್ತೆ ಮರುಕಳಿಸುವ ಮೊದಲೇ ಜಿಬಿಎ ಎಚ್ಚೆತ್ತುಕೊಳ್ಬೇಕಿದೆ. ಅಪಾಯಕಾರಿ ತಡೆಗೋಡೆಗಳು ಬೆಂಗಳೂರಲ್ಲಿ ಬಲಿಗಾಗಿ ಬಾಯಿ ತೆರೆದಿವೆ. ಈ ಬಗ್ಗೆ ಪಬ್ಲಿಕ್ ಟಿವಿ ಮೆಗಾ ರಿಯಾಲಿಟಿ ಚೆಕ್ ನಡೆಸಿದೆ. ರಿಯಾಲಿಟಿ ಚೆಕ್ 1. ಸ್ಥಳ ಎಂಜಿ ರೋಡ್, ಯುಟಿಲಿಟಿ ಬಿಲ್ಡಿಂಗ್ ಕಾಂಪೌಂಡ್. ಎಸ್, ಬೆಂಗಳೂರಿನ ಅತ್ಯಂತ ಎತ್ತರದ ಕಟ್ಟಡ ಅನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಯುಟಿಲಿಟಿ ಬಿಲ್ಡಿಂಗ್ ನ ಕಾಂಪೌಂಡ್ ಶಿಥಿಲಾವಸ್ಥೆಗೆ ತಲುಪಿದೆ. ಮಳೆ ಬಂದ್ರೆ ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಯಾವ ರೀತಿಯಲ್ಲಿದೆ ಅಂತ ರಿಯಾಲಿಟಿ ಚೆಕ್ ಇಲ್ಲಿದೆ ನೋಡಿ. ಬೆಂಗಳೂರಲ್ಲಿ ಅದರಲ್ಲೂ ಎಸ್ಪೆಷಲಿ ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು 7 ಜನ ಮೃತಪಟ್ಟಿದ್ರು. ಮತ್ತೊಂದು ಜಿಬಿಎ ನಿರ್ವಹಣೆ, ಅದರಲ್ಲೂ ಜಿಬಿಎ ಕಚೇರಿ ಇರುವಂಥದ್ದು, ಜಿಬಿಎ ವಲಯ ಅಧಿಕಾರಿ ಅಂದರೆ ಕಮಿಷನರ್ ಇರುವಂತಹ ಒಂದು ಕಟ್ಟಡದ ಮುಂಭಾಗದಲ್ಲಿ ನಾನು ನಿಂತಿದ್ದೇನೆ. ಅದರ ಕಾಂಪೌಂಡ್ನ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಬೆಂಗಳೂರಿನ ಅತ್ಯಂತ ಹಳೆಯ ಮತ್ತು ಎತ್ತರದ ಕಟ್ಟಡ ಅಂದರೆ ಅದು ಯುಟಿಲಿಟಿ ಬಿಲ್ಡಿಂಗ್ ಅಂತ. ಯುಟಿಲಿಟಿ ಬಿಲ್ಡಿಂಗ್ ಅಂದರೆ ಅದು ಸರ್ಕಾರಿ ಕಚೇರಿ ಕಾಂಪೌಂಡ್ ಇದೆ. ಆ ಕಾಂಪೌಂಡ್ನ ಅವ್ಯವಸ್ಥೆ ಯಾವ ಮಟ್ಟಕ್ಕಾಗಿದೆ ಅಂತ ನೀವು ನೋಡ್ಬೋದು ದೃಶ್ಯಗಳಲ್ಲಿ. ಮೇಲೆ ಈಗ ಪಿಲ್ಲರ್ಗಳನ್ನ ಹಾಕಿ ಕಟ್ಟಿರುವಂಥದ್ದು ಹಳೆ ಕಟ್ಟಡ ನೋಡ್ತಿದ್ದೀರಾ, 2 ಪಾರ್ಟಲ್ಲಿದೆ. ಇದು ಕೆಳಗಡೆ ಭಾಗದ್ದು ಸಂಪೂರ್ಣ ಶಿಥಿಲಗೊಂಡಿದೆ, ಇಲ್ಲಿ ಮೇಲ್ಭಾಗದ್ದು ಅಷ್ಟೇ ಪಾಚಿ ಕಟ್ಟೋ ಮಟ್ಟಕ್ಕೆ. ಆಮೇಲೆ ನೋಡ್ತಿದ್ದೀರಾ ಯಾವ ರೀತಿ ಇದನ್ನು ಕೈಯಲ್ಲಿ ತೆಗೆದ್ರೆ ಬರುತ್ತೆ ಅಂದರೆ ತುಂಬ ಹಳೆ ಕಟ್ಟಡ ಅನ್ನೋದು ಇಲ್ಲಿ ಕಾಣಿಸ್ತಿರುವಂಥದ್ದು, ಶೀತಲಗೊಂಡಿರುವಂಥದ್ದು, ಇಟ್ಟಿಗೆಗಳೆಲ್ಲ ಕಾಣಿಸ್ತಾ ಇದೆ. ಇದು ಒಂದು ಜಾಗದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಉದ್ದಕ್ಕೂ ಇದೇ ರೀತಿ ಆಗಿರುವಂಥದ್ದು. ಆಮೇಲೆ ಈ ರಸ್ತೆ ನಿಮ್ಗೇನು ದೃಶ್ಯಗಳಲ್ಲಿ ಕಾಣಿಸುತ್ತೆ, ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳ ಸಂಚಾರ ಆಗ್ತಿರುತ್ತೆ. ಮತ್ತು ಕೆಲವರು ಇಲ್ಲೇ ಗಾಡಿನ ಪಾರ್ಕ್ ಮಾಡಿಕೊಂಡು, ಯಾಕಂದರೆ ಮುಂದೆ ಹೋದರೆ ಎಂಜಿ ರೋಡ್ ಸಿಗುತ್ತೆ ಅಂತ, ಬಾಡಿಗೆಗಳು ಸಿಗುತ್ತೆ ಅಂತ ಇಲ್ಲಿ ಕಾಯ್ತಿರ್ತಾರೆ. ಆಲ್ಮೋಸ್ಟ್ ಕಾಂಪೌಂಡ್ ಸಂಪೂರ್ಣವಾಗಿ ಶಿಥಿಲಗೊಂಡಿರುವಂಥದ್ದು. ಮತ್ತೊಂದು ಅದೇ ಕಟ್ಟಡಕ್ಕೆ ಸೇರಿರುವಂತಹ ಮತ್ತೊಂದು ಕಾಂಪೌಂಡ್ ಗೋಡೆನು ಇಟ್ಟಿಗೆಗಳೆಲ್ಲ ಕಾಣಿಸ್ಕೊಂಡು ಅಲ್ಲಿ ಮೇಲೆ ಪ್ಲಾಸ್ಟಿಂಗ್ ಏನು ಮಾಡಿದ್ದಾರೆ ಅದೆಲ್ಲ ಬಂದಿರೋದು ಕಾಣಿಸ್ತಿದೆ. ಇನ್ನೊಂದು ದೃಶ್ಯ ನೋಡ್ಬೋದು ನೀವು, ಯಾವ ರೀತಿ ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಹೋಲ್ಗಳಾಗೋಗಿದೆ ಅನ್ನೋದು. ಅಂದರೆ ಯಾವುದೇ ಬೇಸ್ ಇಲ್ದಲೇ ಇರೋ ರೀತಿಯಲ್ಲಿ 2 ಭಾಗದಲ್ಲಿ ನೋಡ್ತಿದ್ದೀರಾ. ಅದ್ರ ಮೇಲೆ ಈ ಹಿಂದೆ ಹಾಕಿರುವಂಥ ಬೋರ್ಡ್ ಏನಿದೆ BBMPದು, ಯಾವ ರೀತಿಯ ಸೇವೆ ಅವರು ಕೊಡ್ತಾರೋ ಗೊತ್ತಿಲ್ಲ. ಈಗ GBA ಅಂಡರ್ಗೆಲ್ಲ ಬರ್ತಿದೆ. GBA ಅವರು ತಮ್ಮ ವ್ಯಾಪ್ತಿಯ ತಮ್ಮ ಕಟ್ಟಡದ ಪರಿಸ್ಥಿತಿನೇ ಈ ರೀತಿಯ ವ್ಯವಸ್ಥೆಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ವೇಳೆ ಮಳೆಗಾಲ ಶುರುವಾಗಿ ಇಲ್ಲೇನಾದರೂ ಅನಾಹುತಗಳಾಗಿ ಕಾಂಪೌಂಡ್ ಏನಾದ್ರು ಇದು ಕುಸಿದ್ರೆ ಇದು ನೋಡೋದಕ್ಕೆ ವಾಲಿರೋ ಥರನೂ ಕಾಣಿಸುತ್ತೆ. ಇದು ನಮಗೆ ಬೆಂಗಳೂರಲ್ಲಿ ಸರ್ಕಾರಿ ಕಚೇರಿಗಳು, ಆಸ್ಪತ್ರೆಗಳು ಮತ್ತು ಕೆಲ ಹಳೆ ಕಟ್ಟಡಗಳಲ್ಲಿ ಕಾಣಿಸ್ತಿರುವಂತಹ ದೃಶ್ಯಗಳು, ಕಾಂಪೌಂಡ್ನ ಅವ್ಯವಸ್ಥೆ ಯಾವ ರೀತಿ ಇದೆ ಅಂತ. ರಿಯಾಲಿಟಿ ಚೆಕ್ 2. ಸ್ಥಳ ಶಿವಾಜಿನಗರ, ಘೋಷ ಆಸ್ಪತ್ರೆ. ಶಿವಾಜಿನಗರದಲ್ಲಿರುವ ಸರ್ಕಾರಿ ಘೋಷ ಆಸ್ಪತ್ರೆಯ ಕಾಂಪೌಂಡ್ ಕಥೆಯು ಬೌರಿಂಗ್ ಆಸ್ಪತ್ರೆಯ ಮಾದರಿಯಲ್ಲೇ ಇದೆ. ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶವಿರುವ ಗೇಟ್ ವಾಲ್ ಯಾವಾಗ ಕಟ್ಟಾಗುತ್ತೋ ಗೊತ್ತಿಲ್ಲ. ಗೋಡೆಗಳು ಕೂಡ ಬಿರುಕು ಬಿಟ್ಟಿದೆ. ಅಕ್ಕಪಕ್ಕದಲ್ಲೇ ಶಾಲಾ ಕಾಲೇಜು ಕೂಡ ಇದೆ. ಆದ್ರೂ ಸರ್ಕಾರಕ್ಕೆ ಇದರ ಬಗ್ಗೆ ಚಿಂತೆಯೇ ಇಲ್ಲ. ಶಿವಾಜಿನಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ಬೌರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಬಿದ್ದು 7 ಜನ ಮೃತಪಟ್ಟಿದ್ರು. ಈಗ ಅದೇ ಶಿವಾಜಿನಗರದಲ್ಲಿ ಮತ್ತೊಂದು ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡ್ ಯಾವ ಮಟ್ಟಕ್ಕೆ ದುರಸ್ತಿಲಿದೆ ಅಂತ ತೋರಿಸುವಂಥ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇದು ನೀವು ದೃಶ್ಯಗಳಲ್ಲಿ ನೋಡ್ಬೋದು, ಇಲ್ಲೇ ಗೇಟಲ್ಲೇ ಕ್ಲೀನಾಗಿ ಹಾಕಿದ್ದಾರೆ, ಸಿಬ್ಬಂದಿ ವಾಹನಗಳಿಗೆ ಮಾತ್ರ ಪ್ರವೇಶ ಅಂತ. ಇದು ಶಿವಾಜಿನಗರದಲ್ಲಿರುವಂಥ ರಾಜ್ಯ ಸರ್ಕಾರದ ಘೋಷ ಆಸ್ಪತ್ರೆ ಅಂದರೆ ಸರ್ಕಾರಿ ಆಸ್ಪತ್ರೆ. ಗೇಟ್ ಏನಿದೆ ಆ ಗೇಟಿನ ಪರಿಸ್ಥಿತಿ ನೋಡ್ತಿದ್ದೀರಾ. ಯಾವಾಗ ಕಂಪ್ಲೀಟ್ಲಿ ಇದು ಈಗ ರ್ಯಾಕ್ ಮೇಲೆ ಮಾತ್ರ ಇದೆ, ಸಂಪೂರ್ಣವಾಗಿ ಇದು ಕಟ್ಟಾಗಿರುವಂಥದ್ದು. ಯಾವಾಗ ಬೇಕಾದರೂ ಬೀಳ್ಬೋದು, ಯಾವಾಗ ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಅಂತಹ ಕೆಟ್ಟ ಪರಿಸ್ಥಿತಿಯಲ್ಲಿದೆ. ಇನ್ನು ಗೋಡೆಗಳಿಗೆ ಬರ್ತೀನಿ, ನೋಡ್ಬೋದು ಮತ್ತೊಂದು ಭಾಗದಲ್ಲಿ ಗೋಡೆಗಳನ್ನ ನಿಮಗೆ ತೋರಿಸ್ತಿದ್ದೀನಿ. ಎಲ್ಲ ಪ್ಲಾಸ್ಟಿಂಗ್ ಬಿಟ್ಟೋಗಿರುವಂಥದ್ದು, ಇಟ್ಟಿಗೆಗಳು ಈಚೆ ಬಂದಿದೆ ಕಾಣಿಸ್ತಿದೆ. ಇದನ್ನು ಕೈಯಲ್ಲೂ ಕೂಡ ತೆಗೆದ್ರೆ ಬರುತ್ತೆ, ಇಷ್ಟರ ಮಟ್ಟಿಗೆ ಇದು ಸ್ಟ್ರಾಂಗ್ ಆಗಿದೆ. ರಾಜ್ಯ ಸರ್ಕಾರದವರು ನಾವು ಕ್ವಾಲಿಟಿ ಚೆಕ್ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿದ್ದೀವಿ. ಈಗ ಬೋರಿಂಗ್ ಸತ್ತಾದ ಮೇಲೆ
ಅದರ ಕ್ವಾಲಿಟಿ ಚೆಕ್ ಮಾಡ್ತೀವಿ ಅಂತ ಒಂದು ಸಮಿತಿ ಕೂಡ ರಚನೆ ಮಾಡಿದ್ದಾರೆ. ಇದು ಸರ್ಕಾರಿ ಆಸ್ಪತ್ರೆನೇ, ಸರ್ಕಾರಿ ಆಸ್ಪತ್ರೆಯ ಕಾಂಪೌಂಡ್ನ ಪರಿಸ್ಥಿತಿ ಇದು. ಬರೀ ಬೋರಿಂಗ್ ಆಸ್ಪತ್ರೆ ಮಾತ್ರದಲ್ಲಿ ಈಗ ಒಂದು ಘಟನೆ ಆಗಿದ ತಕ್ಷಣ ಅಲ್ಲಿ ನಾವು ಇದು ಮಾಡ್ತೀವಿ ಅಂತ ಸರ್ಕಾರ ಮುಂದೆ ಬಂದಿದೆ. ಇಲ್ಲೂ ಘಟನೆಗಳಾದ, ಯಾಕಂದರೆ ಈ ಆಸ್ಪತ್ರೆಯ ರಸ್ತೆ ಏನು ಕಾಣಿಸ್ತಿದೆ, ಈ ರಸ್ತೆಯ ಸುತ್ತಮುತ್ತ ಶಾಲಾ ಕಾಲೇಜುಗಳಿವೆ. ಸರ್ಕಾರಿ ಶಾಲೆ ಇದೆ, ತೆಲುಗು ಮತ್ತು ಉರ್ದು ಮಾಧ್ಯಮದ ಶಾಲೆಗಳಿವೆ, BBMPಯ ಮಹಾನಗರ ಪಾಲಿಕೆಯ ಶಾಲೆ ಇದೆ. ಆಮೇಲೆ ಈ ಗೋಡೆ ಏನು ಕಾಣಿಸ್ತಿದೆ ತುಂಬ ಹಳೇದು ಅನ್ನೋದಕ್ಕೆ ಉದಾಹರಣೆ, ಇಲ್ಲಿ ನಿಮಗೆ 2-3 ಅಂದರೆ ಕಲ್ಲು ಬಳಕೆ ಮಾಡಿದ್ದಾರೆ, ಇಟ್ಟಿಗೆನೂ ಯೂಸ್ ಮಾಡಿದ್ದಾರೆ, ಆ ಥರ ಇದೆ. ನೋಡ್ತಿದ್ದಾರಲ್ಲ, ಇಟ್ಟಿಗೆ ಇದೆ, ಆಮೇಲೆ ಸಿಮೆಂಟ್ ಎಲ್ಲೂ ಕಾಣಿಸ್ತಿಲ್ಲ, ಬಳಕೆ ಮಾಡಿರೋದು ಗಾರೆ ಮಣ್ಣು ನೋಡ್ಬೋದು ಹೆಂಗೆ ಬರ್ತಿದೆ ಅಂತ. ಇನ್ನೊಂದು ಕಂಪ್ಲೀಟ್ಲಿ ಶೀತಲ ಅವಸ್ಥೆಯಲ್ಲಿದೆ ಅನ್ನೋದಕ್ಕೆ ಇದರ ಬೇಸ್ಮೆಂಟ್ನ ನೋಡ್ಬೋದು ಯಾವ ರೀತಿ ನೀರು ತುಂಬಿಕೊಂಡಿದೆ ಅನ್ನೋದು. ಮತ್ತು ಇಲ್ಲಿ ನೋಡ್ತಿದ್ದೀರಾ ನಿಮಗೆ ಇಡೀ ಗೋಡೆ ಬಿರುಕು ಬಿಟ್ಟಿರುವಂಥದ್ದು. ಒಂದು ವೇಳೆ ಮಳೆ ಜಾಸ್ತಿ ಆದಾಗ ಯಾವಾಗ ಬೇಕಾದ್ರೂ ಬೀಳ್ಬೋದು. ಶಾಲಾ ಕಾಲೇಜ್ ಸುತ್ತಮುತ್ತ ಇರುವಂಥದ್ದು ಯಾರು ನಿಂತಿದ್ದಾಗ ಬಿತ್ತು ಅಂದರೆ ಆಗುವಂಥ ಅನಾಹುತ ನೋಡ್ಬೋದು. ಎಷ್ಟರ ಮಟ್ಟಿಗೆ ಇದು ಕಾಂಪೌಂಡು ಶೀತಲ ಅವಸ್ಥೆಗೊಂಡಿದೆ ಅನ್ನೋದಕ್ಕೆ. ರಿಯಾಲಿಟಿ ಚೆಕ್ 3 ಸ್ಥಳ ಜಯಮಹಲ್ ರೋಡ್, ಅರಮನೆ ಮೈದಾನದ ಕಾಂಪೌಂಡ್. ಬೆಂಗಳೂರು ಅರಮನೆ ಮೈದಾನದ ಕಾಂಪೌಂಡ್ ತೀರಾ ಹಳೆಯ ಕಾಂಪೌಂಡ್ ಆಗಿದ್ದು ಕೆಲ ಕಡೆ ಬಿರುಕು ಬಿಟ್ಟಿದೆ. ಅದರಲ್ಲೂ ಜಯಮಹಲ್ ಬಸ್ ನಿಲ್ದಾಣದ ಹಿಂಭಾಗದಲ್ಲೇ ಕಾಂಪೌಂಡ್ ಬಿರುಕು ಬಿಟ್ಟಿದ್ದು, ಕಲ್ಲು ಮಣ್ಣಿನಿಂದ ಕಟ್ಟಿರುವ ಕಾಂಪೌಂಡ್ ಮಳೆಗೆ ಬಿದ್ರೆ ಅನಾಹುತ ಆಗೋದಂತೂ ಪಕ್ಕಾ. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಬೆಂಗಳೂರಿನ ಜಯಮಹಲ್ ಮುಖ್ಯ ರಸ್ತೆಯಲ್ಲಿರುವಂತಹ ಪ್ಯಾಲೇಸ್ ಗ್ರೌಂಡ್ ಅಥವಾ ಅರಮನೆ ಮೈದಾನದ ಹೊರಭಾಗದಲ್ಲಿರುವಂಥ ಕಾಂಪೌಂಡು. ಅತ್ಯಂತ ಹಳೆಯ ಕಾಂಪೌಂಡ್ ಹಾಕಿರುವಂಥದ್ದು ನೋಡ್ತಿದ್ದೀರಾ. ಇದು ಸಂಪೂರ್ಣವಾಗಿ ಕಲ್ಲಿನಲ್ಲಿ ಮಾಡಿರುವಂಥದ್ದು. ಯಾವ ರೀತಿ ಇದು ಬಿರುಕು ಬಿಟ್ಟಿದೆ ಅಂತ ಒಂದು ಪೋರ್ಷನ್ನೇ ಬಿದ್ದಿರುವಂಥದ್ದು. ಆತಂಕ ಏನಪ್ಪ ಅಂದರೆ, ಈ ಜಾಗ ಏನಿದೆ ಕಾಂಪೌಂಡ್ ಜಾಗದ ಪಕ್ಕದಲ್ಲೇ BMTC ಬಸ್ ನಿಲ್ದಾಣ ಇದೆ. ಸಾಕಷ್ಟು ಸಾರ್ವಜನಿಕರು ಮಳೆ ಬಂದಾಗ, ಎಸ್ಪೆಷಲಿ ಬಸ್ಗಳಲ್ಲಿ ಓಡಾಡೋದಕ್ಕಿಂತ ಹೆಚ್ಚಾಗಿ ಮಳೆ ಬಂದಾಗ ದ್ವಿಚಕ್ರ ವಾಹನ ಸವಾರರು ಮತ್ತು ಮಳೆಯಲ್ಲಿ ನೆನೆಯಬಾರ್ದು ಅಂತ ಈ ಥರ ಶೆಲ್ಟರ್ಗಳ ಮೊರೆ ಹೋಗೋದು ಸಾಮಾನ್ಯ. ಹಳೆಯ ಕಾಂಪೌಂಡ್ ಇರುವಂಥದ್ದು ಮುಂಭಾಗದಲ್ಲೇ ಸರ್ಕಾರಿ ಸಚಿವರ ಮನೆಗಳಿರುವಂಥದ್ದು, ಅಂದರೆ ಕ್ವಾರ್ಟರ್ಸ್ ಇರುವ ಸರ್ಕಾರಿ ಕಟ್ಟಡ ಕ್ವಾರ್ಟರ್ಸ್ ಇರುವಂಥದ್ದು. ಅದರ ಮುಂಭಾಗದ ಕಾಂಪೌಂಡಲ್ಲೇ ಈ ರೀತಿ ಅವ್ಯವಸ್ಥೆ ಕಾಡ್ತಿರುವಂಥದ್ದು. ಇದು ಸರ್ಕಾರಿದವರು ಗಮನ ಹರಿಸಲೇಬೇಕು. ಇಲ್ಲಿ ಪ್ರತಿನಿತ್ಯ ಸಚಿವರು, ಇಲ್ಲಿ ಸಾಕಷ್ಟು ಸಚಿವರ ಮನೆಗಳಿದೆ. ಇಂಥ ಮನೆಗಳ ಮುಂಭಾಗದಲ್ಲೇ ಈ ರೀತಿ ಕಾಂಪೌಂಡು ಶೀತಲಾವಸ್ಥೆಗೊಂಡಿದೆ. ಯಾವಾಗ ಬೇಕಾದರೂ ಬೀಳ್ಬೋದು. ಇನ್ನೇನು ಮಳೆಗಳ ಶುರು ಆಗುತ್ತೆ. ತುಂಬ ಹಳೆ ಕಾಲದಲ್ಲಿ ಕಟ್ಟಿರುವಂಥದ್ದು, ತುಂಬ ಎತ್ತರದ ಕೂಡ ಇದೆ. ಆ ಭಾಗದಲ್ಲಿ ಸಾಕಷ್ಟು ಮರಗಳಿವೆ. ಯಾವಾಗ ಈ ಕಾಂಪೌಂಡ್ ಮೇಲೆ ಬಿದ್ದು ಕಾಂಪೌಂಡ್ ಕುಸಿಯುತ್ತೆ ಹೇಳಲಿಕ್ಕಾಗಲ್ಲ. ಅಟ್ಲೀಸ್ಟ್ ಇದಕ್ಕೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಕಾಂಕ್ರೀಟ್ ಮಾಡುವಂಥದ್ದು ಮತ್ತು ಈ ಶೀತಲಗೊಂಡಿರುವಂತಹ ಕಟ್ಟಡಗಳೇನಿದೆ, ಕಾಂಪೌಂಡ್ಗಳೇನಿದೆ, ಅದನ್ನು ಮೇಂಟೈನ್ ಮಾಡುವಂಥ ಕೆಲಸ ಮಾಡಬೇಕು ಸರ್ಕಾರ. ಇದು ಯಾರು ಅಂಡರಿಗೆ ಬರುತ್ತೋ ಆ ಅಂಡರಲ್ಲಿರೋರಿಗೆ ನೋಟಿಸ್ ಕೊಟ್ಟು ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ, ಜನಕ್ಕೇನಾದರೂ ಹೆಚ್ಚು ಕಮ್ಮಿ ಆದರೆ ಅದನ್ನು ನೋಡುವಂಥದ್ದು. ನೋಡ್ತಿದ್ದೀರಾ ಈ ಕಾಂಪೌಂಡಲ್ಲಿ ಎಷ್ಟರ ಮಟ್ಟಿಗೆ ಬಿರುಕುಗಳು ಕಾಣಿಸ್ತಿದೆ ಅಂದರೆ, ಇದು ತುಂಬ ಹಳೆ ಕಟ್ಟಿರೋದು, ಸಿಮೆಂಟ್ ಬಳಕೆ ಮಾಡಿಲ್ಲ, ಮಣ್ಣಲ್ಲಿ ಮಾಡಿರೋದು ನೋಡ್ಬೋದು. ಕೈ ಹಾಕಿ ಆ ಮಣ್ಣನ್ನು ತೆಗಿಬೋದು. ಆದರೆ ಮಣ್ಣು ಯಾವ ರೀತಿ ಬರ್ತಿದೆ ಅಂತ, ಸಂಪೂರ್ಣ ಮಣ್ಣಿನ ಗಾರೆಯಲ್ಲಿ ಮಾಡಿರುವಂತಹ ಕಲ್ಲಿನ ಕಾಂಪೌಂಡ್ ಇದು. ಬಹಳ ಹಳೆಯದು. ಆದಷ್ಟು ಬೇಗ ಇದಕ್ಕೆ ಕಾಯಕಲ್ಪ ಮಾಡಲಿಲ್ಲ ಅಂದರೆ ಇಲ್ಲಿ ಮತ್ತೊಂದು ಶಿವಾಜಿನಗರದ ದುರಂತ ಸಂಭವಿಸೋದ್ರಲ್ಲಿ ಎರಡು ಮಾತಿಲ್ಲ. ಇದು ನಮಗೆ ಇಲ್ಲಿ ಕಾಣಿಸ್ತಿರುವಂತಹ ದೃಶ್ಯಗಳು. GBA ರಾಜ್ಯ ಸರ್ಕಾರ ಈಗಾದ್ರೂ ಮುಂಗಾರು ಮಳೆ ಆರಂಭಕ್ಕೂ ಮುನ್ನವೇ ಈ ಕಾಂಪೌಂಡ್ಗಳ ಬಗ್ಗೆ ಗಮನ ಹರಿಸಿದ್ರೆ ಉತ್ತಮ. ಇಲ್ಲವಾದಲ್ಲಿ ಇನ್ನೆಷ್ಟು ಅಮಾಯಕರು ಬಲಿಯಾಗಬೇಕೋ ಗೊತ್ತಿಲ್ಲ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.